ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮತ್ತು ಎಗ್ ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿಕರವಾಗೂ ಇರುತ್ತೆ, ತುಂಬ ಆರೋಗ್ಯವಾಗೂ ಕೂಡ ಇರುತ್ತೆ. ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಬಂದುಬಿಟ್ಟು ಇಲ್ಲಿ ನಾನು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಚಿಲ್ಲಿ ಪೌಡರ್ನ ಸ್ವಲ್ಪ ತಗೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಿ ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರು, ಆಮೇಲೆ ಕಡಲೆಬೇಳೆ. ಇಲ್ಲಿ ನಾನು ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಇದು ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು ಇಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕರಿಬೇವು ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ ಗೈಸ್. ಎಲ್ಲದಕ್ಕೂ ಹಾಕ್ಕೊಳ್ಳಿ, ಪಲ್ಯಕ್ಕೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಅದಾದಮೇಲೆ ಇಲ್ಲಿ ನಾನು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ಅರಿಶಿನ ಪೌಡರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊನ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಟೊಮೆಟೊನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಯಾಕಂದರೆ ಗೊಜ್ಜು ಥರ ಆದಾಗ ಚೆನ್ನಾಗಿ ಬೇಗ ಬೇಯುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಯಿತಾ? ಅದಾದಮೇಲೆ ನೋಡಿ ಅರ್ಧ ಬೆಂದಿದೆ ಅಂದಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರು, ಆಯಿತಾ? ಟೊಮೆಟೊ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡು, ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಡಿ, ಬೆಂದೋಗುತ್ತೆ ಬೇಗ. ಇವಾಗ ಎಗ್ನ ಫ್ರೈ ಮಾಡ್ಕೊಂಬಿಡೋಣ. ಒಂದು ಹೆಂಚು ಮೇಲೆ ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ ಆಮೇಲೆ ಉಪ್ಪು ಇಷ್ಟನ್ನೂ ಹಾಕ್ಕೊಂಡು ಅದಾದಮೇಲೆ ಎಗ್ನ ಒನ್ ಬೈ ಒನ್ ಇಡಿ. ಇದನ್ನು ನಿಜವಾಗ್ಲೂ ಗೈಸ್ ಈ ಥರ ಟ್ರೈ ಮಾಡಿ ನೋಡಿ. ಏನು ಟೊಮೆಟೊ ಗೊಜ್ಜಿಗೆ ಹಾಕಿಲ್ಲ ಅಂದ್ರೂ ಬಾಯ್ಲ್ಡ್ ಎಗ್ ಇರುತ್ತಲ್ಲ, ನಾವು ಮಾಮೂಲಿ ಬಾಯ್ಲ್ಡ್ ಎಗ್ ಯಾವಾಗಾರ ತಿನ್ಬೇಕಂದಾಗ ಬೇಯಿಸ್ಕೊತೀವಲ್ಲ, ಅದನ್ನ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಫ್ರೈ ಮಾಡಿಕೊಂಡ್ರೆ 1 ಮೊಟ್ಟೆ ತಿನ್ನೋ ಜಾಗದಲ್ಲಿ 2 ಮೊಟ್ಟೆನ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಗೈಸ್ ಇದು. ಟೊಮೆಟೊ ಗೊಜ್ಜಿಗೆ ಇದು ಹಾಕಿದ ಕೂಡಲೇ ಅದ್ರ ಟೇಸ್ಟನ್ನೇ ಬೇರೆ ಕೊಟ್ಬಿಡುತ್ತದು, ಅಷ್ಟು ಚೆನ್ನಾಗಿರುತ್ತೆ ಒಂಥರ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಬಾಯ್ಲ್ಡ್ ಎಗ್ ಇದ್ರೂ ಇದೇ ಥರ ಮಾಡ್ಕೊಳ್ಳಿ, ಓಕೆನಾ? ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೋಸ್ಕರ, ಓಕೆನಾ? ಅದಾದಮೇಲೆ ಟೊಮೆಟೊ ಗೊಜ್ಜು ನೋಡಿ ಇಲ್ಲಿ ಫುಲ್ ಬೆಂದಿದೆ. ಸೊ ಇದಕ್ಕೆ ಒನ್ ಬೈ ಒನ್ ಮೊಟ್ಟೆನ ಮೇಲೆ ಇಡ್ತಾಯಿದ್ದೀನಿ. ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಹಾಕುವಾಗ ಆ್ಯಸ್ ಯೂಶ್ವಲ್ ಮಿಕ್ಸ್ ಆಗುತ್ತೆ. ಹಿಂಗೆ ಇಡಿ, ಚೆನ್ನಾಗಿ ಕಾಣುತ್ತೆ, ನಿಜವಾಗ್ಲೂ ಫುಲ್ಲು ಹಿಡಿಯುತ್ತೆ. ಆಲ್ರೆಡಿ ಮೊಟ್ಟೆಗೆ ನಾವು ಉಪ್ಪು ಖಾರ ಎಲ್ಲ ಇಡಿಸಿದ್ದೀವಲ್ವಾ, ಸೊ ಇದನ್ನು ಹಿಂಗೆ ಇಡಿ. ಅದಾದಮೇಲೆ ಮೇಲ್ಗಡೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಸಕ್ಕತ್ತಾಗಿದೆ ಗೈಸ್. ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಇವಾಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ. ರೊಟ್ಟಿಗೆ ಫಸ್ಟ್ ಅಕ್ಕಿ ಹಿಟ್ಟನ್ನ ಜರಡೆ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಅಕ್ಕಿ ಹಿಟ್ಟನ್ನೆಲ್ಲ ಒಂದು ಬೌಲಿಗೆ ಬಗ್ಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಲ್ಲಿ ಬಿಸಿ ಕುದೀತಾ ಇರೋ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಯಾವ ಥರ ಬರಬೇಕು ಗೊತ್ತಾ, ಅದು ಒಂದು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಬರಬೇಕು. ಇಲ್ಲಿ 3 ಥರ ರೊಟ್ಟಿ ಬರುತ್ತೆ ಗಾಯ್ಸ್. ಒಂದೊಂದು ಬಳಿಯೋ ರೊಟ್ಟಿ ಮಾಡ್ತೀವಿ, ಆಮೇಲೆ ತಟ್ಟೋ ರೊಟ್ಟಿ ಮಾಡ್ತೀವಿ. ಇಲ್ಲಿ ನಾನು ಮಾಡ್ತಿರೋದು ತಟ್ಟೋ ರೊಟ್ಟಿ. ಆಮೇಲೆ ಇದಕ್ಕೆ ಬೇಕಂದರೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಅದನ್ನೆಲ್ಲನೂ ಒಗ್ಗರಣೆ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇನ್ ರೊಟ್ಟಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ಅದಾದಮೇಲೆ ಹೆಂಚು ಕೂಡ ಇಟ್ಕೊಂಡೆ. ಅದಾದಮೇಲೆ ರೊಟ್ಟಿನ ತಟ್ಕೊತಿದ್ದೀನಿ. ರೊಟ್ಟಿ ತಟ್ಟಕ್ಕೆ ನನಗೂ ಫಸ್ಟ್ ಬರ್ತಿರ್ಲಿಲ್ಲ ಗಾಯ್ಸ್, ಆಮೇಲೆ ನಾನು ತಟ್ಟಿ ಕಲ್ತ್ಕೊಂಡೆ. ತಟ್ಟುವಾಗ ಏನಿಲ್ಲ ಗಾಯ್ಸ್, ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಟ್ತಾಯಿದ್ರೆ ಏನೂ ಕಿತ್ತೋಗಲ್ಲ, ಈಸಿಯಾಗೂ ಕೂಡ ಎತ್ಬೋದು. ಅದಾದಮೇಲೆ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಿಲ್ಲ. ಒಂದು ಬಟ್ಟೆ ಇರುತ್ತಲ್ಲ, ಯೂಸ್ ಮಾಡ್ದಲೇ ಇರೋಂಥ ಬಟ್ಟೆನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಆ ಬಟ್ಟೆ ಸಮೇತ ಆ ಬಟ್ಟೆನೇ, ನೀರಿನ ಬಟ್ಟೆನ ಸ್ವಲ್ಪ ಇಟ್ಟೋಗಿ ಅಷ್ಟೇ. ಅದಾದಮೇಲೆ ನೀಟಾಗಿ ಬೆಂದ್ಕೊಳುತ್ತೆ. ನೋಡಿ ಎಷ್ಟು ರುಚಿಕರವಾಗಿ ರೆಡಿ ಆಗಿದೆ ಅಂತ. ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂದರು, ನನಗೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಇಂಥ ಆರೋಗ್ಯಕರವಾದ ಊಟನ ಮಿಸ್ ಮಾಡಿಕೊಳ್ಳೇಬೇಡಿ. ನಿಮ್ಮ ಮನೆಯವರಿಗೂ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಸೋ ಮಚ್.